ಮತ್ತೊಮ್ಮೆ ನಮಸ್ಕಾರ ಗಾಯ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ ಇನ್ ಜಾವಾ ನೋಡಿದ್ದೀರಿ. ಸೊ ನೀವು ಯಾರು ನೋಡಿಲ್ಲ ಅಂದರೆ ಆಪರೇಟರ್ಸ್ ಬಗ್ಗೆ ಐ ಬಟನಲ್ಲಿ ಬರುತ್ತೆ, ಯು ಕ್ಯಾನ್ ಕ್ಲಿಕ್ ದಟ್ ಆ್ಯಂಡ್ ನೋಡ್ಕೊಂಬರ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನೋಡೋಣ. ಸೊ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು? ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಜಾವಾದಲ್ಲಿ ಮೇನ್ ಎಕ್ಸಿಕ್ಯೂಷನ್ ಏನಾಗುತ್ತೆ ಅದು ಮೇನ್ ಮೆಥಡಲ್ಲಿ ಸ್ಟಾರ್ಟ್ ಆಗುತ್ತೆ, ಓಕೆ ಅಲ್ವಾ? ಸೊ ಮೇನ್ ಮೆಥಡಲ್ಲಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಎಕ್ಸಿಕ್ಯೂಷನ್ ಅಥವಾ ಕಂಟ್ರೋಲ್ ಲೈನ್ ಇರ್ತಲ್ಲ ಕರ್ಸರ್, ಅದು ಎಲ್ಲಿ ಹೋಗುತ್ತೆ, ಅದು ಹೆಂಗೆ ಕಂಟ್ರೋಲ್ ಮಾಡೋದು ನಾವು. ಸೊ ಇದಕ್ಕೆಲ್ಲ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ ತುಂಬ ರಿಸರ್ವ್ಡ್ ಕೀವರ್ಡ್ಸ್ ಇದೆ. ಅದರಲ್ಲಿ ಇಫ್ ಆಗಿರ್ಬೋದು, ಎಲ್ಸ್ ಆಗಿರ್ಬೋದು, ಇಫ್ ಎಲ್ಸ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಫಾರ್ಲೋ ಆಗಿರ್ಬೋದು, ವೈಲ್ ಆಗಿರ್ಬೋದು, ಡೂ ವೈಲ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀವರ್ಡ್ಸ್ ಅಂದರೆ ರಿಸರ್ವ್ ವರ್ಡ್ಸ್, ಪ್ರಿಡಿಫೈನ್ಡ್ ಮೀನಿಂಗ್ ಇರುತ್ತೆ ಅದಕ್ಕೆ. ಅದನ್ನು ಏನು ಮೀನಿಂಗ್ ಇರುತ್ತೋ ಅದಕ್ಕೆ ಯೂಸ್ ಮಾಡಬೇಕು. ಸೊ ಅದೆಲ್ಲ ಇರುತ್ತೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸಲ್ಲಿ. ಸೊ ಬೇಸಿಕಲಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಏನಕ್ಕೆ ಯೂಸ್ ಮಾಡ್ತೀರ ಅಂದರೆ, ನಾವು ಕಂಟ್ರೋಲು ಅಂದರೆ ನಾವು ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್ ಯಾವ ಥರ ಬೇಕು ನಮಗೆ ಆ ಥರ ಲೈಕ್ ಅದನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಹಿಯರ್. ಸೊ ಎಕ್ಸಾಂಪಲ್ ತೊಗೊಂಡೋಗುವ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಲೋನ್ ಎಕ್ಸಾಂಪಲ್ ತೊಗೊಳೋಣ. ಜಸ್ಟ್ ಎ ಮಿನಿಟ್, ಐ ವಿಲ್ ಓಪನ್ ದ್ಯಾಟ್. ಯಾ ವಿ ಕ್ಯಾನ್ ಕನ್ಸಿಡರ್ ದಿಸ್. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾನು ಹೋಗ್ತೀನಿ ಬ್ಯಾಂಕ್ ಹೋಗ್ಬಿಟ್ಟು ನನಗೆ ಇವಾಗ ಸಾಲ ಬೇಕು. ಸಾಲ ತೊಗೊಬೇಕಂದ್ರೆ ಏನಾಗುತ್ತೆ, ಅದು ಬ್ಯಾಂಕ್ ತೊಗೊಳಪ್ಪ ನೀನು ಬಂದಲ್ಲಿ ಕೊಡು ಅಂತ ಕೊಡೋಲ್ಲ. ಅದೇನು ಮಾಡುತ್ತೆ, ಒಂದು ಸರ್ಟನ್ ಕ್ರೈಟೀರಿಯಾಸ್ನ ನೋಡುತ್ತೆ. ಏನು ಕ್ರೈಟೀರಿಯಾಸ್ ಆಗಿರ್ಬೋದು, ಇಲ್ಲಿ ನಮ್ಮ ಫಾರ್ ಎಕ್ಸಾಂಪಲ್ ನಾವೇನು ಕ್ರೈಟೀರಿಯಾಸ್ ತೊಗೊಂಡಿದ್ರೆ ಅವ್ನು ಎಂಪ್ಲಾಯ್ಡೇ ಇಲ್ಲ ಅಂತ ನೋಡುತ್ತೆ ಫಸ್ಟು. ಇವಾಗ ಯಾವುದೇ ಒಂದು ಏಜೆನ್ಸಿಯವ್ರು ಹೋಗ್ತೀರಂತ ಇಟ್ಕೊಳ್ಳಿ, ಯಾರೋ ಒಬ್ರು ಇರ್ತಾರೆ ಬ್ಯಾಂಕಲ್ಲಿ ಆಫೀಸರಲ್ಲಿ ಹೋಗಿ ಕೂತ್ರೆ ಫಸ್ಟ್ ಕೇಳ್ತಾರೆ ನೀವು ಎಂಪ್ಲಾಯ್ಡೇ ಇಲ್ಲ ಅಂತ. ಹೌದು ಎಂಪ್ಲಾಯ್ಡಾ. ಸೊ ಅವಾಗ ನೆಕ್ಸ್ಟ್ ಕ್ರೆಡಿಟ್ ಕೋಡ್ ಚೆಕ್ ಮಾಡ್ತಾರೆ. ಸೊ ಕ್ರೆಡಿಟ್ ಕೋಡ್ ಅಂದರೆ ಏನಂದರೆ ಕ್ರೆಡಿಟ್ ಸ್ಕೋರ್ ಅಂದರೆ ಏನಂದರೆ, ನಮ್ಮ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತಲ್ವ, ಅದರಲ್ಲಿ ನಾವು ಸಾಲ ತೊಗೊಂಡಿರ್ತೀರಿ, ಅದನ್ನು ಲೈಕ್ ಆನ್ ಟೈಮ್ ಪೇನ್ ಮಾಡಿದ್ರೆ ಏನಾಗುತ್ತೆ, ಒಳ್ಳೆ ಕ್ರೆಡಿಟ್ ಸ್ಕೋರ್ ಮೇಂಟೈನ್ ಆಗುತ್ತೆ, ಹೈ ಇರುತ್ತೆ ಅಂದರೆ ಜಾಸ್ತಿ ಇರುತ್ತೆ ಕ್ರೆಡಿಟ್ ಸ್ಕೋರು. ಸೊ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇತ್ತು, ಒಳ್ಳೆ ಟೈಮ್ ಟು ಟೈಮ್ ಪೇ ಮಾಡ್ತೀವಿ ಅಂದರೆ ಅಪ್ರೂವ್ ಮಾಡ್ತಾರೆ ನಮ್ಮ ಬ್ಯಾಂಕ್ ಲೋನ್ನ. ಸೊ ಇನ್ ದ ಆಪೋಸಿಟ್ ಕೇಸ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇತ್ತು, ಆವಾಗ ಆಬ್ವಿಯಸ್ಲಿ ರಿಜೆಕ್ಟ್ ಮಾಡ್ತಾರೆ ನಮ್ಮ ಲೋನ್ನ. ಆಮೇಲೆ ಇನ್ನೊಂದು ಟೈಪ್ ಆಫ್ ಕ್ರೈಟೀರಿಯಾ ನೋಡ್ತೀನಿ, ನಾನು ಎಂಪ್ಲಾಯ್ ಆಗಿಲ್ಲಪ್ಪ, ನನ್ನ ಹತ್ರ ಇನ್ಕಮ್ ಜಾಸ್ತಿ ಇದೆ ಅಂದರೆ ಇನ್ಕಮ್ ಹೈ ಇದೆ, ಸೊ ಆಬ್ವಿಯಸ್ಲಿ ಅವಾಗ ಅಪ್ರೂವ್ ಮಾಡೇ ಮಾಡ್ತಾರೆ. ಲೋ ಇದ್ದಾಗ ಆಬ್ವಿಯಸ್ಲಿ ವೈಸ್ ವರ್ಸ ರಿಜೆಕ್ಟ್ ಮಾಡ್ತಾರೆ. ಸೊ ಇದನ್ನು ಹೆಂಗೆ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವೇ ಹೋಗಿ ಬ್ಯಾಂಕಲ್ಲಿ ಕ್ಯೂ ನಿಂತಿಯಲ್ಲ, ಆಫೀಸರ್ ಹತ್ರ ಹೋಗಿ ಇದೆಲ್ಲ ಕ್ವಶನ್ಸ್ ಎಲ್ಲ ಅವ್ರು ನಮ್ಮ ಹತ್ರ ಕೇಳಿ ಆಮೇಲೆ ಒಂದು ಫಾರ್ಮ್ ಕೊಡೋ ಬದಲು ಡೈರೆಕ್ಟಾಗಿ ಇದನ್ನೊಂದು ಜಾವಾ ಪ್ರೋಗ್ರಾಮಾಗಿ ಕನ್ವರ್ಟ್ ಮಾಡಿಬಿಟ್ಟು ಈ ಟೈಪ್ಸ್ ಆಫ್ ಕ್ವಶನ್ಸ್ನ, ಇದು ಏನೇನು ಕ್ವಶನ್ಸ್ ಇದೆ ಇದೆಲ್ಲ ಕ್ವಶನ್ಸ್ನ ಕೇಳೋಣ. ಯಾರಿಗೆ? ಬ್ಯಾಂಕ್ ಕಸ್ಟಮರ್ಸ್ಗೆ. ಆಮೇಲೆ ಅವ್ರು ಕೇಳಿದಾಗ ಏನು ಮಾಡ್ತಾರೆ, ಅವರು ಸೆಲೆಕ್ಟ್ ಮಾಡ್ತಾರೆ ಆಪ್ಷನ್ಸ್, ಎಸ್ಸು ಅಂತೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಲೈಕ್ ಇದೆಲ್ಲ ಇವಾಗ ಅವರು ಎಸ್ಸು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ, ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ತಾರೆ, ಆಮೇಲೆ ಹೈ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಅಪ್ರೂವ್ ಮಾಡಬೇಕು, ಇಲ್ಲಾಂದರೆ ರಿಜೆಕ್ಟ್ ಮಾಡಬೇಕು. ಇದನ್ನ ಹೆಂಗೆ ಪ್ರೋಗ್ರಾಮ್ ಮಾಡೋದು? ಸೊ ಇದಕ್ಕೆ ನಾವೇನು ಮಾಡ್ತೀರಿ, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀರಿ. ಇಫ್ ಎಲ್ಸ್, ಸ್ವಿಚ್, ಈ ಥರ ಕೇಸಸ್ನೆಲ್ಲ ಯೂಸ್ ಮಾಡಿಕೊಂಡು, ವೈಲ್ ಡೂ ವೈಲ್ ಇವೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರೋಗ್ರಾಮ್ ಮಾಡ್ಬೋದು. ಸೊ ಈ ಕಂಪ್ಲೀಟ್ ಬ್ಯಾಂಕ್ ಲೋನ್ ಅಪ್ಲಿಕೇಶನ್ ಏನಿದೆ ಅದು ಕೊನೆಯಲ್ಲಿ ನೋಡುವ ವಿಡಿಯೋ ಇಂಡಲ್ಲಿ. ಅದಕ್ಕೆ ಮುಂಚೆ ಕಂಟ್ರೋಲ್ ಸ್ಟೇಟ್ಮೆಂಟ್ ಬೇಸಿಕ್ಸ್ ಅಥವಾ ಕೋರ್ ಏನಿದೆ ಅದು ತಿಳ್ಕೊಂಡು ಹೋಗುವ. ಎಕ್ಲಿಪ್ಸ್ ಹೋಗೋಣ. ಸೊ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಇಫ್ ಸ್ಟೇಟ್ಮೆಂಟ್ ನೋಡೋಣ. ಜಸ್ಟ್ ಎ ಮಿನಿಟ್, ಐ ವಿಲ್ ಕ್ಲಿಯರ್ ದ್ಯಾಟ್. ಇಫ್ ಎಲ್ಸ್ ಬೇಸಿಕ್ಸ್ ಏನಿದೆ ಇಫ್ ಎಲ್ಸು ಅದನ್ನು ನೋಡ್ಕೊಂಡು ಹೋಗೋಣ. ಸೊ ಇಫ್ ಎಲ್ಸ್ ಏನಿದೆ ಇದು ನಿಮ್ಗೆ ಇಷ್ಟು ಕೋಡ್ ಗೊತ್ತಿದೆ. ಲೈನ್ ನಂಬರ್ 7 13 ಗಂಟೆ ನೋಡಿ ಅಷ್ಟೇ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಫ್ ಕಂಡೀಷನ್, ಇದು ಕಂಡೀಷನ್ ಚೆಕ್ ಮಾಡುತ್ತೆ. ಇಲ್ಲಿ ನೀವು ಲಾಸ್ಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದೆಲ್ಲ ಏನಂತ. ಇಲ್ಲಿ ಮಾಡ್ಯುಲಸ್ ಆಪರೇಷನ್ 10 ಮಾಡ್ಯುಲಸ್ ಟು ಏನು 0. ಸೊ ಬೇಸಿಕಲಿ ಈ ಪ್ರೋಗ್ರಾಮ್ ಏನಿದೆ ನಾನು ಬರ್ದಿರೋದು ಒಂದು ಈವನ್ ನಂಬರ್ ಆಡ್ ನಂಬರ್ ಅಂತ ಗೆಸ್ ಮಾಡುತ್ತೆ. ಅಂದರೆ ನಾವೊಂದು ನಂಬರ್ ಕೊಡ್ತಿರೋದಿಗೆ ಆ ನಂಬರ್ ಈವನ ಅಥವಾ ಆಡ್ ಅಂತ ಗೆಸ್ ಮಾಡೋದು ಅಷ್ಟೇ, ಸಿಂಪಲು. ಅದಕ್ಕೆ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಹೆಂಗೆ ಯೂಸ್ ಮಾಡೋದು ಅಂತ ನೋಡ್ಕೊಳ್ಳಿ ಅಷ್ಟೇ. ಸೊ ಇವಾಗ 10 ಮಾಡ್ಯುಲಸ್ 2 ಅಂದರೆ 10 ಡಿವೈಡ್ ಮಾಡಿದ್ರೆ 2 ಅಲ್ಲಿ ರಿಮೈಂಡರ್ ಎಷ್ಟು ಬರುತ್ತೆ? 0 ಆಬ್ವಿಯಸ್ಲಿ. ಸೊ ಈಕ್ವಲ್ ಟು 0, ಇದು ಟ್ರೂ ಆಗುತ್ತೆ. ಟ್ರೂ ಆದರೆ ಈ ಕಂಡೀಷನ್, ಈ ಪ್ಯಾರಂಥಿಸಿಸಲ್ಲಿ ಬ್ರ್ಯಾಕೆಟ್ ಕೊಡ್ತಿರಲ್ಲ, ಇದು ಟ್ರೂ ಆದರೆ ಏನಾಗುತ್ತೆ, ಒಳಗಡೆ ಬರುತ್ತೆ ಕಂಟ್ರೋಲ್. ಈ ಕಂಟ್ರೋಲ್ ಏನು ಮಾಡುತ್ತೆ, ಈ ಕೇಸ್ ಒಳಗಡೆ ಬರುತ್ತೆ. ಆಮೇಲೆ ಇದ್ರೊಳಗಡೆ ಎಷ್ಟೇ ಲೈನ್ ಇರಲಿ, ಒಂದೇ ಲೈನ್ ಹತ್ರ ಒಂದು 100 ಲೈನ್ಸ್ ಇತ್ತು ಅಂತ ಇಟ್ಕೊಳ್ಳಿ, 100 ಲೈನ್ಸ್ ಇತ್ತು, ಎಲ್ಲ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತು ಒಂದೊಂದೇ. ಆಮೇಲೆ ಇದನ್ನೆಲ್ಲ ಅಥವಾ ಕನ್ಸೋಲ್ ಏನೋ ಪ್ರಿಂಟ್ ಆಗಿದ್ರೆ ಪ್ರಿಂಟ್ ಆಗುತ್ತೆ. ಇವಾಗ ನಾವು ಪ್ರಿಂಟ್ ಮಾಡಿ ಈವನ್ ನಂಬರ್ ಅಂದರೆ ಆಬ್ವಿಯಸ್ಲಿ ನಂಬರ್ 10 ಕೊಡ್ತಿದ್ರೆ ಈವನ್ ನಂಬರ್. ಸೊ ಆಡ್ ನಂಬರ್ ಹಿಂಗೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು 12 ಈವನ್ ನಂಬರ್ 13 ಕೊಡ್ತೀನಿ. 13 ಕೊಟ್ಟರೆ ಏನಾಗುತ್ತೆ, ಆಬ್ವಿಯಸ್ಲಿ 13 ಇಸ್ ಎನ್ ಆಡ್ ನಂಬರ್. ಸೊ ಅಲ್ವಾ? ಸೊ ಅವಾಗ ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತಾರೆ. 13 ಮಾಡ್ಯುಲಸ್ 2 ಏನು ರಿಮೈಂಡ್ರು 1 ಬರುತ್ತೆ. ಸೊ 1 ಇಸ್ ನಾಟ್ ಈಕ್ವಲ್ ಟು 2 ಅಲ್ವಾ?
ಸೊ ಆಬ್ವಿಯಸ್ಲಿ ಏನಂತ ಎಲ್ಸ್ ಪಾರ್ಟ್ ಬರುತ್ತೆ, ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇದು ಒಳಗಡೆ ಕಂಟ್ರೋಲ್ ಹೋಗೋದೇ ಇಲ್ಲ, ಇಲ್ಲಿ ಬರುತ್ತೆ. ಆಮೇಲೆ ಇದು ಆಡ್ ನಂಬರ್ ಅಂತ ಇದೆಯಲ್ಲ, ಇದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಇಷ್ಟೇ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿಸ್ತೀನಿ ನಿಮಗೆ. ಈ ಥರನೇ ಇದು ಮಲ್ಟಿಕಲ್ ಇಫ್ ಆ್ಯಂಡ್ ಎಲ್ಸ್ ಸ್ಟೇಟ್ಮೆಂಟ್ಸೇ ಇರ್ಬೋದು, ಇಲ್ಲ ಬರೀ ಇಫ್ ಎಲ್ಸ್ ಆಗಲ್ಲ, ಇಫ್ ಎಲ್ಸ್ ಇಫ್, ಎಲ್ಸ್ ಇಫು, ಆಮೇಲೆ ಕೊನೆಗೆ ಒಂದು ಎಲ್ಸ್ ಇರ್ಬೋದು. ಆ ಥರ ರನ್ ಮಾಡ್ತೀನಿ. ಆಡ್ ನಂಬರ್ ಅಂತ ಪ್ರಿಂಟ್ ಆಗ್ತಿದೆ. ಸೊ ಬಿಕಾಸ್ 13 ಇಸ್ ಅನ್ ಆಡ್ ನಂಬರ್. ಸೊ ಈ ಥರ ಫಾರ್ ಲೂಪು ನೋಡ್ಕೊಂಡು ಹೋಗುವ. ಸೊ ಫಾರ್ ಲೂಪ್. ಸೊ ಫಾರ್ ಲೂಪ್ ಅಂದರೆ ಯಾಕೆ ಯೂಸ್ ಮಾಡ್ತೀರಿ? ಒಂದು ಸ್ಟೇಟ್ಮೆಂಟ್ಸ್ನ ಒನ್ಸ್ ಆರ್ ಟ್ವೈಸ್ ಇನ್ನೂ ಜಾಸ್ತಿ ಎಕ್ಸಿಕ್ಯೂಟ್ ಮಾಡಬೇಕು, ತುಂಬ ಟೈಮ್ ಅವಾಗ ಏನು ಮಾಡಬೇಕು? ಫಾರ್ ಲೂಪ್ ಯೂಸ್ ಮಾಡ್ಕೊಬೇಕು. ಇವಾಗ ಒಂದು ಸ್ಟೇಟ್ಮೆಂಟ್ನ ಮೋರ್ ದೆನ್ ಒನ್ಸ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಅವಾಗ ಫಾರ್ ಲೂಪ್ ಯೂಸ್ ಮಾಡ್ತಾಯಿದ್ದೀರಿ. ಸೊ ಇವಾಗ ನಾವು ಇವಾಗ ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡ್ತಾಯಿದ್ದೀನಿ, ಒಂದು ಕೌಂಟ್ ಅಂತ ಐ ವ್ಯಾಲ್ಯೂ ಪ್ರಿಂಟ್ ಮಾಡ್ತಿದ್ದೀನಿ. ಐ ಅಂದರೆ ಏನು? ವೇರಿಯಬಲು. ಇಲ್ಲಿ ಅದೇನು ಮಾಡ್ಕೊಂಡಿದ್ದೀವಿ ಅಲ್ಲಿ ಹೇಳ್ತೀನಿ ಏನಂತ. ಸೊ ಐ ವ್ಯಾಲ್ಯೂ ಪ್ರಿಂಟ್ ಮಾಡ್ತಿದ್ದೀರಿ ಅಷ್ಟೇ, ಸಿಂಪಲ್ಲು. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ಈ ಫಾರ್ ಲೂಪ್ ಯೂಸ್ ಮಾಡ್ತಾಯಿದ್ದೀರಿ. ಇಲ್ಲಿ ಎಷ್ಟು ಟೈಮ್ ಪ್ರಿಂಟ್ ಮಾಡ್ತಿದ್ದೀನಿ? 10 ಟೈಮ್ಸ್ ಪ್ರಿಂಟ್ ಮಾಡ್ತಾಯಿದ್ದೀನಿ. ಅದೇ ಯಾಕೆ ಏನಂತಲೇ ಹೇಳ್ತೀನಿ. ಸೊ ಫಸ್ಟ್ ಇದು ಕಾನ್ಸಂಟ್ರೇಟ್ ಮಾಡಿ, ಫಾರ್ ಲೂಪು. ಇದು ಪ್ಯಾರಂಥಿಸಿಸ್, ಇದು ಆಬ್ವಿಯಸ್ಲಿ ಗೊತ್ತಿದೆ. ಇದೊಳಗೆ ಕಂಡೀಷನ್ ಬರ್ತೀವಿ ನಾವು. ಈ ಕಂಡೀಷನ್ ಏನಿದೆ ಇದರಲ್ಲಿ 3 ಪಾರ್ಟ್ ಇದೆ, ನೋಡ್ಕೊಂಡು ಹೋಗಿ. ಇದೊಂದು ಪಾರ್ಟ್ ಇದೆ, ಅದಾದಮೇಲೆ ನೆಕ್ಸ್ಟ್ ಒಂದು ಪಾರ್ಟ್ ಇದೆ, ಇದೊಂದು ಪಾರ್ಟ್ ಇದೆ ಕೊನೆಗೆ. ಎಲ್ಲ ಪಾರ್ಟ್ ಏನಾಗಿದೆ? ಸೆಮಿಕೋಲನಲ್ಲಿ ಸಪ್ರೇಟ್ ಆಗಿದೆ. ಸೊ ಓಕೆ, ದಿಸ್ ಪಾರ್ಟ್ ನಿಮ್ಗೆ ಗೊತ್ತೇ ಇದೆ. ಇಂಟ್ ಐ ಕೊಟ್ಟಿರೋ ವೇರಿಯಬಲ್ ಇನಿಷಿಯಲೈಸೇಷನು. ಇದು ಕಂಡೀಷನಲ್ ಸ್ಟೇಟ್ಮೆಂಟ್, ಐ ಇಸ್ ಲೆಸ್ ದೆನ್ ಈಕ್ವಲ್ ಟು 10. ಇದು ಪೋಸ್ಟ್ ಇಂಕ್ರಿಮೆಂಟ್, ಕರೆಕ್ಟ್, ಇದು ಪೋಸ್ಟ್ ಇಂಕ್ರಿಮೆಂಟು. ಸೊ ಬೇಸಿಕಲಿ ವಾಟ್ ಇಸ್ ದಿಸ್? ಫಸ್ಟ್ ಏನು ಮಾಡ್ತೀನಿ, ಈ ಪಾರ್ಟಿಗೆ ನಾವು ಇನಿಷಿಯಲೈಸೇಷನ್ ಪಾರ್ಟ್ ಅಂತ ಕರಿತೀರಿ. ಅಂದರೆ ಲೂಪ್ ಇನಿಷಿಯಲೈಸೇಷನ್ ಅಂದರೆ ಕೌಂಟರ್ ಇನಿಷಿಯಲೈಸೇಷನ್, ಕೌಂಟರ್ ವೇರಿಯಬಲ್ ಇನಿಷಿಯಲೈಸೇಷನ್, ತುಂಬ ಹೆಸರಿದೆ. ಸೊ ಇದನ್ನು ಕೌಂಟರ್ ವೇರಿಯಬಲ್ ಇನಿಷಿಯಲೈಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಕಂಡೀಷನ್ ಚೆಕ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ವ್ಯಾಲ್ಯೂ ಅದೇನು ಮಾಡ್ಬಿಟ್ಟು ಅದು ಏನು ಕಂಡೀಷನ್ ಎಷ್ಟು ತನಕ ಓಡಿಸ್ಬೇಕು ಅಂತ. ಸೊ 10 ತನಕ ಓಡಿಸ್ತೀನಿ ನಾನು. ಆಮೇಲೆ ಐ ಪ್ಲಸ್ ಪ್ಲಸ್ ಅಂದರೆ 5ನ ಪ್ಲಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಐನ. ಸೊ 0 ಇದ್ದಿತ್ತು 1 ಆಗುತ್ತೆ. ನೆಕ್ಸ್ಟ್ ಲೂಪ್ ಬರುತ್ತೆ, ಇಲ್ಲಿ 1 ಪ್ರಿಂಟ್ ಆಗುತ್ತೆ. ಆಮೇಲೆ ಮತ್ತೆ 2 ಆಗುತ್ತೆ. ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ, 2 ಇಸ್ ಲೆಸ್ ದೆನ್ ಈಕ್ವಲ್ ಟು 10 ಆಬ್ವಿಯಸ್ಲಿ. ಸೊ ಬರುತ್ತೆ 2 ಪ್ರಿಂಟ್ ಮಾಡುತ್ತೆ. ಮತ್ತೆ ಐ ಪ್ಲಸ್ ಆಗಿರುತ್ತಲ್ಲ, ಇಲ್ಲಿ ಮತ್ತೆ 3 ಬರುತ್ತೆ. 3 ಇಸ್ ಲೆಸ್ ದೆನ್ ಈಕ್ವಲ್ ಟು 10 ಆಬ್ವಿಯಸ್ಲಿ. ಮತ್ತೆ ಒಳಗೆ ಬರುತ್ತೆ. ಹೀಗೆ ಪ್ಲಸ್ ಮಾಡ್ಕೊಂಡೇ ಹೋಗ್ತಾ ಇರುತ್ತೆ. ಹೇಗೆ ಅಂದರೆ ಕೊನೆ ತನಕ 11 ಬರುತ್ತೆ. ಇಲ್ಲಿ 11 ಇಸ್ ಲೆಸ್ ದೆನ್ ಈಕ್ವಲ್ ಟು 10 ಫಾಲ್ಸ್. ಸೊ ಇದು ಒಳಗಡೆ ಬರಲ್ಲ, ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಷ್ಟು ಟೈಪು ಅಂದರೆ 10 ಟೈಮ್ಸ್ ನಾವು ಇವಾಗ ಈ ಲೈನ್ನ ಎಕ್ಸಿಕ್ಯೂಟ್ ಮಾಡಿದಿರಿ. ಸೊ ಫಾರ್ ದಟ್ ಕೇಸ್ ವಿಲ್ ಯೂಸ್ ಫಾರ್ ಲೂಪ್ ಇಯರ್. ಲೆಟ್ಸ್ ಎಕ್ಸಿಕ್ಯೂಟ್ ಇಟ್. ಸೊ ನೋಡ್ಬೋದು ಇಲ್ಲಿ 0 to 10 ಕೌಂಟ್ ಪ್ರಿಂಟ್ ಆಗಿದೆ. ಸಿಮಿಲರ್ಲಿ ಇದನ್ನು ಡಿಫ್ರೆಂಟಾಗಿ ಮಾಡಬೇಕು ನಾವು. ಆವಾಗ ಒಂದು ವೈಲ್ ಲೂಪ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಆವಾಗ ವೈಲ್ ಲೂಪ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಲೆಟ್ ಮಿ ಶೋ ದಟ್ ಆಲ್ಸೋ. ವೈಲ್ ಲೂಪ್. ವೈಲ್ ಲೂಪ್. ಸೊ ವೈಲ್ ಲೂಪ್ ಇಸ್ ಸಿಮಿಲರ್ ಟು ಫಾರ್ ಲೂಪ್. ಫಾರ್ ಲೂಪ್ ವೈಲ್ ಲೂಪ್ ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದು ಹೇಗಂತ ಹೇಳ್ತೀನಿ ನೋಡಿ. ಅಲ್ಲಿ ಇನಿಷಿಯಲೈಸ್ ಮಾಡಿದ್ದೀನಿ, ಇಲ್ಲಿ ಔಟರ್ ಪಾರ್ಟಲ್ಲಿ ಇನಿಷಿಯಲೈಸ್ ಮಾಡಿದ್ದೀನಿ. ಅಲ್ಲಿ ಕಂಡೀಷನ್ನ ಇಲ್ಲಿ ವೈಲ್ ಒಳಗಡೆ ಚೆಕ್ ಮಾಡ್ತಿದ್ದೀನಿ. ಅಲ್ಲಿ ಇಂಕ್ರಿಮೆಂಟ್ನ ಇದು ಲೂಪ್ ಒಳಗಡೆ ಚೆಕ್ ಮಾಡ್ತಿದ್ದೀನಿ ಅಷ್ಟೇ, ಡಿಫ್ರೆನ್ಸು ಏನಿಲ್ಲ. ಅಂದರೆ ಇದು ವೈಲ್ ಲೂಪ್ ಅಂದರೆ ಏನಂದರೆ ಅಂಟಿಲ್ ಕಂಡೀಷನ್ ಇಸ್ ಮೆಟ್. ಕಂಡೀಷನ್ ಮೆಟ್ ಅಥವಾ ಮೀಟ್ ಆಗೋ ತನಕ ಏನಾಗುತ್ತೆ, ಈ ಲೂಪ್ ಒಳಗಡೆ ಇರೋ ಸ್ಟೇಟ್ಮೆಂಟ್ಸ್ ಎಲ್ಲ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅಂದರೆ ಇದು ಫಾಲ್ಸ್ ಆಗಬೇಕು ಅನ್ನೋ ತನಕ ಏನಾಗುತ್ತೆ, ಇದು ಆಚೆ ಬರಬೇಕಂದ್ರೆ ಇದು ಫಾಲ್ಸ್ ಆಗಬೇಕು, ಇಲ್ಲಾಂದರೆ ಅನ್ನೋ ತನಕ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಇವಾಗ ಇದು 1 ಇರುತ್ತೆ, 1 ಇದೆಯಾ, 1 ಇಸ್ ಲೆಸ್ ದೆನ್ ಈಕ್ವಲ್ ಟು 10. ಸೊ ಇದು ಪ್ರಿಂಟ್ ಆಗುತ್ತೆ, ಐ ಪ್ಲಸ್ ಆಗುತ್ತೆ, 2 ಬರುತ್ತೆ. 2 ಇಸ್ ಲೆಸ್ ದೆನ್ ಈಕ್ವಲ್ ಟು 10, ಇದು ಪ್ರಿಂಟ್ ಆಗುತ್ತೆ, ಪ್ಲಸ್ ಆಗುತ್ತೆ, 3 ಬರುತ್ತೆ. 3 ಇಸ್ ಲೆಸ್ ದೆನ್ ಈಕ್ವಲ್ ಟು 10 ಪ್ರಿಂಟ್ ಆಗುತ್ತೆ, ಪ್ಲಸ್ ಆಗುತ್ತೆ, 4 ಬರುತ್ತೆ. ಅಂದರೆ ಹಿಂಗೆ ಲೂಪ್ ಆಗ್ತಾ ಆಗುತ್ತೆ 11 ಆಗುತ್ತೆ. 11 ಇಸ್ ಲೆಸ್ ದೆನ್ ಈಕ್ವಲ್ ಟು 10. ಸೊ ಅಲ್ಲ, ಸೊ ಎಕ್ಸಿಕ್ಯೂಟ್ ಆಗಲ್ಲ, ಇದರೊಳಗಡೆ ಬರಲ್ಲ. ಸೊ 11th ಲೈನಿಂದ ಎಕ್ಸಿಕ್ಯೂಟ್ ಹಾಕ್ಕೊಂಡು ಹೋಗುತ್ತೆ ಆಮೇಲೆ. ಓಕೆ ಅಲ್ವಾ? ಸೊ ಇಷ್ಟೇ ವೈಲ್ ಲೂಪ್. ಸೊ ಅದೇ ಥರ ಒಂದು ಸಿನಾರಿಯೋ ಬಂತು ನಮ್ಮ ಹತ್ರ. ಏನಂತ, ಇದು ಕಂಡೀಷನ್ ಫೇಲ್ ಆಗೋ ತನಕ ಎಕ್ಸಿಕ್ಯೂಟ್ ಆಗುತ್ತೆ, ಕರೆಕ್ಟು. ನಮಗೇನು ಇವಾಗ ಕಂಡೀಷನ್ನೇ ಚೆಕ್ ಮಾಡ್ಬಾರ್ದು, ಅಟ್ಲೀಸ್ಟ್ ಒಂದ್ಸಾದ್ರೂ ಅದು ಪ್ರಿಂಟ್ ಆಗಲೇಬೇಕು ಏನೇ ಒಂದು. ಅಥವಾ ನಾನು ಕಂಡೀಷನ್ನೇ ಚೆಕ್ ಮಾಡಲ್ಲ, ಸುಮ್ಮನೆ ಒಂದು ಸತಿ ಯಾರು ಪ್ರಿಂಟ್ ಮಾಡಬೇಕು, ಆ ಥರ ಯಾವುದೋ ಸ್ಟೇಟ್ಮೆಂಟ್ಸ್ ಇದೆಯಾ? ಆಬ್ವಿಯಸ್ಲಿ ಡೂ ವೈಲ್ ಇದೆ ನಮ್ಮ ಹತ್ರ. ಸೊ ಡೂ ವೈಲ್ ಅಂದರೆ ಏನಂದರೆ, ಇಟ್ ಸಿಮಿಲರ್ ಟು ವೈಲೇ, ಆದರೆ ಈ ಡೂ ಒಳಗೆ ಇರೋದು ಅಟ್ಲೀಸ್ಟ್ ಒಂದು ಸಾರಿ ಪ್ರಿಂಟ್ ಆಗೇ ಆಗುತ್ತೆ, ಕರೆಕ್ಟ್ ಅಲ್ಲ? ಅಟ್ಲೀಸ್ಟ್ ಒಂದು ಸಾರಿ ಪ್ರಿಂಟ್ ಆಗೇ ಆಗುತ್ತೆ. ಇಲ್ಲಿ ಕಂಡೀಷನ್ ನೋಡಿ ಫಾಲ್ಸ್ ಆಗುತ್ತೆ, ಯಾಕಂದರೆ 1 ಇಸ್ ಲೆಸ್ ದೆನ್ ಈಕ್ವಲ್ ಟು 0 ಫಾಲ್ಸು. ಆದರೂ ಕೂಡ ಇದು ಡೂ ಅಲ್ಲಿರೋದು ಅಟ್ಲೀಸ್ಟ್ ಒಂದು ಟೈಮ್ ಅದು ಪ್ರಿಂಟ್ ಆಗೇ ಆಗುತ್ತೆ. ಅದು ಡಿಫ್ರೆನ್ಸ್ ನೋಡ್ತೀನಿ, ಇದು ರನ್ ಮಾಡಿ ನೋಡಿಸ್ಬಿಡ್ತೀನಿ ನಿಮಗೆ ಡಿಫ್ರೆನ್ಸ್ ಏನಂತ. ನೋಡಿ, ಕೌಂಟ್ 1 ಪ್ರಿಂಟ್ ಆಗ್ತಿದೆ ಡೂ ವೈಲಲ್ಲಿ, ಆದರೆ ವೈಲಲ್ಲಿ ಅದು ಪ್ರಿಂಟ್ ಆಗೋದೇ ಇಲ್ಲ, ನೋಡ್ಕೊಂಬಿಡಿ ನೀವೇ. ಯಾಕಂದರೆ ಒಳಗಡೆ ಕಂಡೀಷನ್ ಹೋಗೋದೇ ಇಲ್ವಲ್ಲ ಫಾಲ್ಸ್ ಆದರೆ. ಸೇಮ್ 1 ಮಾಡಿದ್ದೀನಿ, 0 ಮಾಡ್ತೀನಿ, ಪ್ರಿಂಟ್ ಆಗೋದೇ ಇಲ್ಲ, ನಾಟ್ ಪಾಸಿಬಲ್, ಪ್ಲಸ್ ಆಗಿರಲ್ಲ. ನೋಡಿ ಔಟ್ಪುಟ್ಟಲ್ಲಿ ಏನಿಲ್ಲ, ಏನು ಪ್ರಿಂಟ್ ಮಾಡ್ತಾಯಿಲ್ಲ. ನಿಮ್ಗೆ ಜಸ್ಟ್ ನಿಮ್ಗೆ ನೋಡ್ಸೋಕ್ಕೋಸ್ಕರ ಈ ಎಕ್ಸಿಕ್ಯೂಟ್ ಆಗಿದೆ ಅಂತ ಇಲ್ಲಿ ನೋಡಿಸ್ತೀನಿ ನೋಡಿ. ಕೌಂಟ್ ವ್ಯಾಲ್ಯೂ 1 ಇರುತ್ತೆ, ಯಾಕಂದರೆ ಇಲ್ಲಿ 1 ಕೊಟ್ಟಿದ್ದೀನಿ ನಾನು, ಅದು ಪ್ರಿಂಟ್ ಮಾಡಲ್ಲ, ಬರೀ ಕೌಂಟ್ ಅಂತ ಪ್ರಿಂಟ್ ಮಾಡ್ತೀನಿ. ಇಲ್ಲಿ ಏನು ಆ್ಯಕ್ಚುಯಲ್ ಕೌಂಟ್ ಏನಿದೆ ಇರೋಗಡೆ ಪ್ರಿಂಟ್ ಆಗಬೇಕು, ಇದು ಎಕ್ಸಿಕ್ಯೂಟೇ ಆಗಲ್ವಲ್ಲ. ಇದು ಹಲೋ ಅಂತ ಹಾಕ್ಬಿಡ್ತೀನಿ, ಕನ್ಫ್ಯೂಷನ್ ಬೇಡ. ಹಲೋ
ಕೋಟ್ಸ್ ಹಲೋ ಅಲ್ವಾ. ಸೊ ಲೆಟ್ಸ್ ರನ್ ದಿಸ್. ಕಂಟ್ರೋಲ್ F11 ನೋಡಿದ್ರೆ ಶಾರ್ಟ್ಕಟ್ ಇದೆ. ಸೊ ಹಲೋ ಇದರೊಳಗಡೆ ಪ್ರಿಂಟ್ ಆಗಿಲ್ಲ, ಯಾಕಂದರೆ ಕಂಡೀಷನ್ ಫೇಲ್ ಆಗಿದೆ. ಆದರೆ ಇದರಲ್ಲಿ ಅಟ್ಲೀಸ್ಟ್ ಒನ್ಸ್ ಡೂವಲ್ಲಿ ಏನಿದೆ ಅಟ್ಲೀಸ್ಟ್ ಒನ್ ಪ್ರಿಂಟ್ ಆಗೇ ಆಗುತ್ತೆ, ಅಟ್ಲೀಸ್ಟ್ ಇದು ಒನ್ಸ್ ಪ್ರಿಂಟ್ ಆಗುತ್ತೆ ಕಂಡೀಷನ್ ಫೇಲ್ ಆದರೂ. ಸೊ ಇಷ್ಟೇ ಡಿಫ್ರೆನ್ಸು ಡೂ ಮತ್ತು ಡೂ ವೈಲ್ಗೆ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಬ್ಯಾಂಕ್ ಅಪ್ಲಿಕೇಶನ್ ಹೇಳಿದ್ನಲ್ಲ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇವಾಗ. ಸೊ ನಮ್ಮ ಹತ್ರ ಒಂದು ಬ್ಯಾಂಕ್ ಅಪ್ಲಿಕೇಶನ್ ಇದೆ, ನಾನು ಹೇಳಿದ್ನಲ್ಲ ಇವಾಗ ಒಂದು ಲೋನ್ ಸೀನಿಯರು. ಸೊ ಫಸ್ಟ್ ಏನಿದೆ ಡೂ ಅಲ್ಲಿ ಇದು ಅಟ್ಲೀಸ್ಟ್ ಒನ್ಸ್ ಇದು ನಮಗೆ ಎಕ್ಸಿಕ್ಯೂಟ್ ಆಗಬೇಕು. ಡೂ ಎಲ್ಲಿ ತನಕ ಚೆಕ್ ಮಾಡಿದ್ರೆ ವೈಲ್ ನೋಡಬೇಕು, ನೋಡಿ ಇಲ್ಲಿ ತನಕ ಇದು ಅಟ್ಲೀಸ್ಟ್ ಒನ್ಸ್ ಇದು ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಕಂಡೀಷನ್ ಏನು ಕಂಟಿನ್ಯೂ ಚೆಕಿಂಗ್ ಟ್ರೂ ಆಗೋ ತನಕ ಇದು ಎಕ್ಸಿಕ್ಯೂಟ್ ಆಗಬೇಕು. ಸೊ ಈ ಕಂಟಿನ್ಯೂ ಚೆಕಿಂಗ್ ಅನ್ನೋದು ಏನಿದು ವೇರಿಯಬಲ್. ಸೊ ಲೆಟ್ಸ್ ಮೇಕ್ ಇಟ್ ಟು ಟ್ರೂ, ಒಂದು ಟ್ರೂ ಮಾಡಿದ್ದೀರಿ ವೇರಿಯಬಲ್ನ. ಸೊ ಓಕೆ, ಇನ್ನೊಂದು ಡಬಲ್ ಸ್ಯಾಲರಿ ಅಂತ ತೊಗೊಂಡಿದ್ದೀನಿ. ಆಮೇಲೆ ಸ್ಕ್ಯಾನರ್ ಕ್ಲಾಸ್ ನಾವೇನು ಯೂಸ್ ಮಾಡ್ತೀನಿ ಅಂತೆಲ್ಲ ಮುಂದೆ ಹೇಳ್ತೀನಿ. ಸೊ ಜಸ್ಟ್ ಇಟ್ಸ್ ಯೂಸ್ ಟು ಟೇಕ್ ದ ಇನ್ಪುಟ್ ತೊಗೊಳಕ್ಕೆ ಯೂಸ್ ಮಾಡ್ತೀನಿ. ಇದೆಲ್ಲ ಡಿಫಿನೇಷನು ಇವೆಲ್ಲ ಅರ್ಥ ಮಾಡ್ಕೊಳೋಕ್ಕೆ ಕ್ಲಾಸಸ್ನ ಆಬ್ಜೆಕ್ಟ್ಸ್ ಬರೋಂಗೆ ನೋಡೋಣ. ಸೊ ಜಸ್ಟ್ ಇದು ನೆನಪಿಕೊಳ್ಳಿ, ಇದನ್ನು ಇನ್ಪುಟ್ ತೊಗೊಳಕ್ಕೆ ಈ ಸ್ಕ್ಯಾನರ್ ಆಬ್ಜೆಕ್ಟ್ನ ಯೂಸ್ ಮಾಡ್ಕೊತೀರಿ. ಇಲ್ಲಿ ಸ್ಕ್ಯಾನರ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಿ, ನೆನಪಿಕೊಳ್ಳಿ. ಸೊ ಇದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಡೂ ಇರೋದು ಅಟ್ಲೀಸ್ಟ್ ಒಂದು ಪ್ರಿಂಟ್ ಆಗಬೇಕು ವೈಲ್ ದ ಕಂಡೀಷನ್ ಇಸ್ ಟ್ರೂ. ಇವಾಗ ಕಂಟಿನ್ಯೂ ಚೆಕಿಂಗ್ ಟ್ರೂ ಮಾಡಿದ್ದೀನಿ. ಸೊ ಇದು ಪ್ರಿಂಟ್ ಆಗುತ್ತೆ, ಒಳಗಡೆ ಎಕ್ಸಿಕ್ಯೂಷನ್ ಇಲ್ಲಿ ಬರುತ್ತೆ ಇವಾಗ. ಸೊ ಎಂಟರ್ ದ ಎಂಪ್ಲಾಯ್ ಸ್ಯಾಲರಿ ಅಂತ ಕೇಳುತ್ತೆ. ಎಂಟರ್ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ಯಾಲರಿ ವೇರಿಯಬಲ್ ಸ್ಟೋರ್ ಆಗುತ್ತೆ. ಇಲ್ಲಿ ಡಬಲ್ ಅಂತ ತೊಗೊಂಡಿದ್ರೆ ಅದರಲ್ಲಿ ಓಕೆ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಡಬಲ್ ಅಂದರೆ ಡಬಲ್ ಟೈಪ್ ಆಫ್ ಇಂಟಿಜರ್, ಅಂದರೆ ಡಬಲ್ ಡಾಟಾ ಟೈಪಲ್ಲಿ ಸ್ಟೋರ್ ಆಗುತ್ತೆ ವ್ಯಾಲ್ಯೂ. ಆಮೇಲೆ ಮತ್ತೆ ಸ್ಯಾಲರಿ ಚೆಕ್ ಮಾಡುತ್ತೆ. ಎಂಟರ್ಡ್ ವ್ಯಾಲ್ಯೂ 30,000 ಲೆಸ್ ಇತ್ತಂದರೆ ಲೋನ್ ಅಪ್ರೂವ್ ಆಗಲ್ಲ. ಸ್ಯಾಲರಿ ಮಸ್ಟ್ ಬಿ ಗ್ರೇಟರ್ ದೆನ್ ಅಥವಾ ಅಟ್ಲೀಸ್ಟ್ 30,000 ಅಂತ ಬರುತ್ತೆ. ಆಮೇಲೆ ಇನ್ನೊಂದು LCF ಹೇಳಿದ್ನಲ್ಲ, LCF ಯೂಸ್ ಮಾಡ್ಕೊಬೋದು. LCF ಸ್ಯಾಲರೀಸ್ ಗ್ರೇಟರ್ ದೆನ್ ಈಕ್ವಲ್ ಟು 30,000 ಆ್ಯಂಡ್ ಲೆಸ್ ದೆನ್ ಈಕ್ವಲ್ ಟು 50,000 ಇವೆರಡು ಅಂತರದಲ್ಲಿ ಇತ್ತಂದರೆ 50,000 ಗಂಟ ಲೋನ್ ಅಪ್ರೂವ್ ಆಗುತ್ತೆ. ಆಮೇಲೆ ಇನ್ನೊಂದು ಎಲ್ಸಲ್ಲಿ ಏನಾಗುತ್ತೆ, ಗ್ರೇಟರ್ ದೆನ್ 50,000 ಲೆಸ್ ದೆನ್ 1 lakh ಇತ್ತಂದರೆ 2 ಅಥವಾ ಕರೆಕ್ಟು 1 lakh ತನಕ ಅಪ್ರೂವ್ ಆಗುತ್ತೆ. ಎಲ್ಸ್ ಇದು ಯಾವುದು ಕೇಸ್ ಆಗಲಿ, ಇನ್ನು ಇದಕ್ಕಿಂತ ಜಾಸ್ತಿ ಇತ್ತಂದರೆ 2 lakh ತನಕ ಅಪ್ರೂವ್ ಆಗ್ತಾ ಹೋಗುತ್ತೆ ಲೋನು. ಆಮೇಲೆ ಮತ್ತೆ ಕೇಳುತ್ತೆ ಡಿ ವಾಂಟ್ ಟು ಚೆಕ್ ಅನದರ್ ಸ್ಯಾಲರಿ, ಅಂದರೆ ಇನ್ನೊಂದು ಸ್ಯಾಲರಿ ಇದೆ ಅದಕ್ಕೂ ಚೆಕ್ ಮಾಡಬೇಕಾ, ಎಷ್ಟು ಅಪ್ರೂವ್ ಆಗ್ಬೋದು ಲೋನು ಅಂತ ಕೇಳುತ್ತೆ. ಎಸ್ ನೋ ಅಂತ ಕೇಳ್ತಿದೆ, ನಾವೇನು ಬೇಕಾದ್ರೂ ಹಾಕ್ಬೋದು. ಅದನ್ನು ರೆಸ್ಪಾನ್ಸಲ್ಲಿ ಸ್ಟೋರ್ ಮಾಡುತ್ತೆ. ಆಮೇಲೆ ಇಲ್ಲಿ ಚೆಕ್ ಮಾಡುತ್ತೆ ನಾವೇನು ಹಾಕಿದ್ದೀರಿ ಅಂತ. ನಾವು ಎಸ್ ನೋ ಬಿಟ್ಟು ಬೇರೆ ಹಾಕಿದ್ದೀರಾ ಅಂತ ಚೆಕ್ ಮಾಡುತ್ತೆ. ಬೇರೆ ಹಾಕಿದರೆ ಮತ್ತೆ ಕೇಳುತ್ತೆ. ಹೇಗೆ ಚೆಕ್ ಮಾಡ್ತೀವಿ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಮಾತ್ರ ನೆನಪಿಕೊಳ್ಳಿ. ಇವಾಗ ನಾನು ಎಸ್ ಅಂತ ಹಾಕಿದ್ದೀನಿ. ರೆಸ್ಪಾನ್ಸ್ ಇಲ್ಲೇ ಡಾಟ್ ಈಕ್ವಲ್ಸ್ ಇಗ್ನೋರ್ ಕೇಸ್, ಅಂದರೆ ಇಗ್ನೋರ್ ಕೇಸ್ ಅನ್ನೋದು ಒಂದು ಮೆಥಡು, ಬಿಲ್ಟ್ ಇನ್ ಮೆಥಡ್. ಇದೇನು ಮಾಡುತ್ತಂದರೆ ಇದು ಅದೇ ಬೂಲಿಯನಲ್ಲಿ ರಿಟರ್ನ್ ಮಾಡುತ್ತೆ ಎಸ್ ನೋ ಅಂತ. ಇವಾಗ ಎಸ್ ಆಗಿತ್ತು, ನಾನು ಕಳಿಸಿತ್ತು ಎಸ್ ಇತ್ತು ಅಂದರೆ ಇಗ್ನೋರ್ ಕೇಸ್ ಅಂದರೆ ಏನುತ್ತೆ, ನಾನು ಒಂದು ಕ್ಯಾಪಿಟಲು ಸ್ಮಾಲ್ ಎಲ್ಲ ಮಿಕ್ಸ್ ಮಾಡಾಕಿದ್ದೀನಿ, ಅದನ್ನು ಸ್ಮಾಲ್ಗೆ ಕನ್ವರ್ಟ್ ಮಾಡಿಬಿಟ್ಟು ಚೆಕ್ ಮಾಡುತ್ತೆ. ಸೊ ಇದು ಟ್ರೂ ರಿಟರ್ನ್ ಮಾಡಿದ್ರೆ ಇದು ನಾಟು, ಅಂದರೆ ನಾನಿದು ರಿಟರ್ನ್ ಮಾಡಿಲ್ಲ ಅಂತ ಆಗುತ್ತೆ. ಅಂದರೆ ಇವಾಗ ನಾನು ಎಸ್ ಹಾಕಿದ್ದೀನಿ, ಟ್ರೂ ರಿಟರ್ನ್ ಮಾಡ್ತು. ಆಮೇಲೆ ಇದು ಎಸ್ಸು, ಇದು ಅಂದರೆ ಇದು ನಾನು ಕಳಿಸಿಲ್ಲ, ಅಂದರೆ ಎಸ್ ಅಂತ ಟೈಪ್ ಮಾಡಿಲ್ಲ, ನೋ ಅಂತ ಟೈಪ್ ಮಾಡಿಲ್ಲ, ಬೇರೆ ಟೈಪ್ ಮಾಡಿದೆ ಅಂತ ಲೆಕ್ಕ. ಇದು ಅಷ್ಟೇ ವೈಲ್ ಲೂಪಲ್ಲಿ. ಬೇರೆ ಟೈಪ್ ಮಾಡಿದ್ರೆ ಮತ್ತೆ ಟೈಪ್ ಎಸ್ ಆರ್ ನೋ ಅಂತ ಕೇಳ್ತಿದೆ ಅಷ್ಟೇ ಇನ್ಪುಟ್. ಇದು ನಾಟ್ ಆಫ್ ಅಂದರೆ ಹೇಳ್ತೀನಿ ನೋಡಿ. ಇವಾಗ ರೆಸ್ಪಾನ್ಸ್ ಡಾಟ್ ಈಕ್ವಲ್ ಇಗ್ನೋರ್ ಕೇಸ್ ನೋ ಅಂದರೆ ಈಕ್ವಲ್ಸ್ ಟು ಈ ರೆಸ್ಪಾನ್ಸ್ ಒಳಗಿರೋದು ಮತ್ತು ಇದು ಎರಡು ಸೇಮ್ ಬಂದಿದೆಯಾ, ಇಲ್ಲಿ ನೋ ಹಾಕಿದ್ದೀನಿ, ಸೇಮ್ ಬಂದಿದೆಯಾ ಅಂತ ಚೆಕ್ ಮಾಡ್ತಿದೆ. ಸೇಮ್ ಬಂದಿದ್ದೆ ಟ್ರೂ ಆಗುತ್ತೆ. ಆಮೇಲೆ ನಾಟ್ ಆಫ್ ಅಂದರೆ ಫಾಲ್ಸ್ ಆಗುತ್ತೆ. ಯಾವುದೋ ಒಂದು ಫಾಲ್ಸ್ ಆಗಿದ್ರೆ ಏನಾಗುತ್ತೆ, ಇದು ಒಳಗಡೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಫಾಲ್ಸ್ ಆಗಿದೆ ಏನಾಗುತ್ತೆ, ಆ್ಯಂಡ್ ಆಪ್ರೇಷನ್ ಯೂಸ್ ಮಾಡೋದ್ರಿಂದ ಬರಲ್ಲ ಒಳಗಡೆ. ಓಕೆ ಅಲ್ವಾ. ಸೊ ಇದರಲ್ಲಿ ಯಾವುದೋ ಒಂದು ಫಾಲ್ಸ್ ಆದ್ರೂ ಇದು ಒಳಗಡೆ ಬರಲ್ಲ, ಯಾಕಂದರೆ ವೈಲ್ ಟ್ರೂ ಕಂಡೀಷನ್ ಆಗಬೇಕಿಲ್ಲಿ. ಸೊ ಅದೇ ಹೇಳಿದಾನ, ಜಸ್ಟ್ ಸಿಂಪಲ್ ಟು ಎನ್ಶೋರ್ ದಟ್ ವ್ಯಾಲಿಡ್ ಇನ್ಪುಟ್ ಫಾರ್ ಕಂಟಿನ್ಯೂಷನ್ ಚೆಕ್ಸ್, ಅಂದರೆ ವ್ಯಾಲಿಡಾಗಿ ಎಸ್ ಅವ್ರನ್ನೂ ಹಾಕಿದರೆ ಬೇರೆದು ಹಾಕಿಲ್ಲ ಅಂತ ಚೆಕ್ ಮಾಡೋಕ್ಕೆ ಮಾತ್ರ ಈ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತೀರಿ. ಆಮೇಲೆ ಇಲ್ಲಿ ಇಫ್ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಇಫ್ ರೆಸ್ಪಾನ್ಸ್ ಮತ್ತೆ ಹಾಕಿರ್ತೀನಲ್ಲ, ಮತ್ತೆ ಇದನ್ನು ಮತ್ತೆ ಚೆಕ್ ಮಾಡ್ತಿದ್ದಾನೆ. ಈಕ್ವಲ್ ಟು ನೋ ಅಂದರೆ ಸ್ಟಾಪ್ ಮಾಡ್ತಿದ್ದೀನಿ, ಅಂದರೆ ನಾನು ಮತ್ತೆ ಇನ್ನೊಂದು ಸ್ಯಾಲರಿ ಹಾಕೋಕ್ಕೆ ಸಿಕ್ಕಿಲ್ಲ, ಸಾಕು ನಾನು ಮುಂದೆ ಹಾಕಿರೋದು ಅಂತ. ಸೊ ಆವಾಗ ಕಂಟಿನ್ಯೂ ಚೆಕಿಂಗ್ ನಾನು ಫಾಲ್ಸ್ ಮಾಡ್ತೀನಿ. ಕಂಟಿನ್ಯೂ ಚೆಕಿಂಗ್ ಫಾಲ್ಸ್ ಆದರೆ ಏನಾಗುತ್ತೆ, ಇಲ್ಲಿ ವೈಲ್ ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಮತ್ತೆ ಡೂ ಒಳಗಡೆ ಹೋಗಲ್ಲ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ, ಹಾಲ್ಟ್ ಆಗುತ್ತೆ ಪ್ರೋಗ್ರಾಮು. ಆಮೇಲೆ ಫೈನಲಿ ಇದು ಪ್ರಿಂಟ್ ಮಾಡುತ್ತೆ ಬಾಯ್ ಅಂತ. ಇದನ್ನ ರನ್ ಮಾಡಿ ನೋಡೋಣ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಇನ್ನೊಂದ್ಸತಿ ನಿಮ್ಗೆ ಅರ್ಥ ಆಗೋ ಥರ. ಓಕೆ ಇಲ್ಲಿ ಬನ್ನಿ. ವೆಲ್ಕಮ್ ಟು ಓಪನ್ ಸೋರ್ಸ್ ವರ್ಡ್ ಬ್ಯಾಂಕ್ ಲೋನ್ ಸಿಸ್ಟಮ್ ಅಂತ ಇದೆ. ಇದು ಪ್ರಿಂಟ್ ಆಗಿದೆ. ಆಮೇಲೆ ಇದು ಒಳಗಡೆ ಡೂ ಎಲ್ಲ ಅಟ್ಲೀಸ್ಟ್ ಒನ್ಸ್, ಇದು ಏನೇ ಆಗಲಿ ಕಂಡೀಷನ್ ಇಲ್ಲಿ ಫಾಲ್ಸ್ ಆಗಿರೋ ಅಷ್ಟೇ ಅಟ್ಲೀಸ್ಟ್ ಒನ್ಸ್ ಆಗುತ್ತೆ. ಇಲ್ಲಿ ನಮ್ಮ ಕೇಸಲ್ಲಿ ಏನಾದರೂ ಟ್ರೂನೇ ಆಗಿದೆ. ಸೊ ಇಲ್ಲಿ ಟ್ರೂ ಆಗಿದೆ. ಇದು ಡೂ ಒಳಗಡೆ ಇರೋದು ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. ಇಲ್ಲಿಂದ ಹಿಡ್ದು ಇಲ್ಲಿರೋದೆ ಫುಲ್ಲು, ಇಲ್ಲಿಂದ ಹಿಡ್ದು ಇಲ್ಲಿ ತನಕ ಎಕ್ಸಿಕ್ಯೂಟ್ ಆಗುತ್ತೆ ಫುಲ್ಲು ಒಂದು ಸತಿ. ಓಕೆ ಅಲ್ವಾ. ಸೊ ನೋಡೋಣ ಅದನ್ನು. ಓಕೆ ಎಂಟರ್ ದ ಎಂಪ್ಲಾಯ್ ಸ್ಯಾಲರಿ ಅಂತ ಕೇಳ್ತಿದೆ, ಇದೆ ಪ್ರಿಂಟ್ ಆಗುತ್ತಲ್ಲ. ಆಮೇಲೆ ಅದನ್ನು ಸ್ಯಾಲರಿಯಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಡಬಲ್ ಇರೋದಲ್ಲ, ಆಮೇಲೆ ಮತ್ತೆ ಅದನ್ನ ಸ್ಯಾಲರಿ ವೇರಿಯಬಲ್ ಸ್ಟೋರ್ ಆಗುತ್ತೆ. ಲೆಟ್ ಮಿ ಎಂಟರ್ ದಟ್ ಸ್ಯಾಲರಿ. ಲೆಟ್ ಮಿ ಎಂಟರ್ 40,000 ಎಂಟ್ರಿ ಮಾಡೋಣ. ಓಕೆ 40,000 ಎಂಟ್ರಿ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಸ್ಯಾಲರಿ 40,000 ಇಸ್ ಲೆಸ್ ದನ್ ಈಕ್ವಲ್ ಟು 30,000.
ಫಾಲ್ಸ್ 40,000 ಗ್ರೇಟರ್ ದೆನ್ ಅಲ್ವಾ, ಸೊ ಇಲ್ಲಿ ಬರುತ್ತೆ 40,000 ಗ್ರೇಟರ್ ದೆನ್ ಈಕ್ವಲ್ ಟು 30,000, 40,000 ಲೆಸ್ ದೆನ್ ಈಕ್ವಲ್ ಟು 50,000 ಟ್ರೂ. ಸೊ ಇದು ಪ್ರಿಂಟ್ ಆಗುತ್ತೆ ಲೋನ್ ಅಪ್ರೂವ್ಡ್ ಫಾರ್ 50,000 ಅಂತ. ಅದು ಬಂದಿದೆ ನೋಡೋಣ. ಓಕೆ, ಲೆಟ್ ಮಿ ಟು 40,000. ಯಾ, ಲೋನ್ ಅಪ್ರೂವ್ಡ್ 50,000. ಸೊ ಡ್ಯೂ ವಾಂಟ್ ಟು ಚೆಕ್ ಅನ್ನೋದು ಸ್ಯಾಲರಿ ಅಂತ ಬರ್ತಿದೆ. ಇಲ್ಲಿ ಹೇಳಿದಲ್ಲ ಇದು ಪ್ರಿಂಟ್ ಆಗ್ತಿದೆ. ಇದೆಲ್ಲ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ, ಇಲ್ಲಿ ಬರುತ್ತೆ, ಇದು ಪ್ರಿಂಟ್ ಆಗ್ತಿದೆ. ಡ್ಯೂ ವಾಂಟ್ ಟು ಚೆಕ್ ಅನ್ನೋದರ್ ಸ್ಯಾಲರಿ, ಎಸ್ ಅಂತ ಕೊಡೋಣ. ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಕೇಸ್ ಏನು ಬೇಕಾದ್ರೂ ಕೊಡ್ಬೋದು, ಯಾಕಂದರೆ ಅಲ್ಲೂ ಇಗ್ನೋರ್ ಕೇಸ್ ಮಾಡ್ತಿದೆ. ಅಂದರೆ ಏನು ಅದಕ್ಕೇನು ಬೇಕೋ ಅದು ಮಾತ್ರ ಮಾಡ್ಕೊಂಡು ನೋಡ್ಕೊಳುತ್ತೆ. ಎಂಟರ್ ದ ಎಂಪ್ಲಾಯ್ ಸ್ಯಾಲರಿ ನೋಡಿ, ಇಲ್ಲಿ ಕೇಳ್ತಿದೆಯಲ್ಲ ಡ್ಯೂ ವಾಂಟ್ ಟು ಚೆಕ್ ಅಂದರೆ ಎಸ್ ಅಂತ ಕೊಟ್ಟರೆ ಇಲ್ಲಿ ನೋಡುತ್ತೆ. ಫಸ್ಟು ಇದು ಒಳಗಡೆ ಹೋಗಲ್ಲ, ಕಂಟ್ರೋಲ್ ಸ್ಟೇಟ್ಮೆಂಟ್ ಈ ವೈಲ್ ಒಳಗಡೆ ಹೋಗೋದೇ ಇಲ್ಲ. 34 to 37 ಲೈನ್ ಒಳಗಡೆ ಹೋಗೋದೇ ಇಲ್ಲ. ಇಲ್ಲಿ ಬರುತ್ತೆ ಮತ್ತೆ ಚೆಕ್ ಮಾಡುತ್ತೆ, ಇಲ್ಲ ಇದು ಒಳಗಡೆ ಹೋಗಲ್ಲ. 40, 41, 42 ಒಳಗಡೆ ಹೋಗಲ್ಲ. ಸೊ ಮತ್ತೆ ವೈಲ್ ಲೂಪ್ ಒಳಗಡೆ ಹೋಗುತ್ತೆ. ವೈಲ್ ಕಂಟಿನ್ಯೂ ಚೆಕಿಂಗ್ ಟ್ರೂನೇ, ಇಲ್ಲಿ ಫಾಲ್ಸ್ ಮಾಡಿಲ್ವಲ್ಲ ನಾವು, ಅದನ್ನು ಟ್ರೂ ಅಲ್ಲೇ ಇರುತ್ತೆ. ಸೊ ಮತ್ತೆ ಡೂ ಒಳಗಿರೋದೆಲ್ಲ ಮತ್ತೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಈ ಥರ ಲೂಪ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಎಸ್ ಅಂತ ಕೊಟ್ಕೊಂಡು ಹೋಗ್ತಾನೆ ಇದ್ದರೆ ಅಲ್ಲಿ ಮತ್ತೆ ಎಂಟರ್ ದ ಸ್ಯಾಲರಿ ಅಂತ ಕೇಳ್ತಿದೆ. ಸೊ ಇಲ್ಲಿ ನಾವು 20,000 ಕೊಡೋಣ ಸ್ಯಾಲರಿ. ಓಕೆ, ಲೋನ್ ನಾಟ್ ಅಪ್ರೂವ್ಡ್. ಸೊ 20,000 ಲೋನ್ ನಾಟ್ ಅಪ್ರೂವ್ಡ್ ಇದೇ ಪ್ರಿಂಟ್ ಆಗಿದೆ. ಲೈನ್ ನಂಬರ್ 20 ಕರೆಕ್ಟ್. ಲೈನ್ ನಂಬರ್ 19 ಚೆಕ್ ಮಾಡಿದೆ, ಲೈನ್ ನಂಬರ್ 20 ಪ್ರಿಂಟ್ ಆಗಿದೆ. ಸೊ ಇನ್ನೊಂದು ಬೇಕಾದ್ರೆ ಇಲ್ಲೇನು ಮಾಡೋಣ, ನಾವು ಏನೋ ಒಂದು ಇದು ಮಾಡೋಣ, ಬೇರೆದು ಹಾಕೋಣ. ಎಸ್ ನೋ ಬೇಡ, ಬೇರೆದು ಹಾಕೋಣ. ಸೊ ಡ್ಯೂ ವಾಂಟ್ ಟು ಚೆಕ್ ಅನ್ನೋದು ಓಕೆ, ಪ್ಲೀಸ್ ಎಂಟರ್ ಎಸ್ ನೋ ಅಂತ ಕೇಳ್ತಿದ್ದೆ. ಹೇಳಿದ್ನಲ್ಲ ಇಲ್ಲಿ ನಾನು, ಈ ವೈಲ್ ಲೂಪ್ ಟ್ರಿಗರ್ ಆಗಿದೆ ಇವಾಗ. 34 to 37 ಏನು ನೋಡ್ತಿದ್ರೆ ಅದು ಟ್ರಿಗರ್ ಆಗಿದೆ. ಸೊ ಹೇಳಿದ್ನಲ್ಲ ಬೇರೆದು ಏನೇನೇ ಹಾಕಿದ್ರು ಇದನ್ನು ಮತ್ತೆ ಎಸ್ ನೋ ಯಾಕೋ ಅಂತ ಕೇಳೋ ಥರ ಮಾಡಿದೆ ಪ್ರೋಗ್ರಾಮ್. ಸೊ ನೋ ಅಂತ ಹಾಕೋಣ. ಓಕೆ, ಸೊ ನೋ ಅಂತ ಹಾಕಿದ್ದಿಂದ ಏನಾಗುತ್ತೆ, ಈ 40 to 43 ಲೈನ್ ಇದೆ ಟ್ರಿಗರ್ ಆಗುತ್ತೆ. ಹೇಗೆ, ರೆಸ್ಪಾನ್ಸ್ ಈಕ್ವಲ್ ಟು ಇಗ್ನೋರ್ ಕೇಸ್ ಈಕ್ವಲ್ ಟು ನೋನ, ಎರಡು ಟ್ರೂ ಕರೆಕ್ಟ್. ಸೊ ಒಳಗಡೆ ಬರುತ್ತೆ ಟ್ರೂ ಆದರೆ. ಸೊ ಕಂಟಿನ್ಯೂ ಚೆಕಿಂಗ್ ಫಾಲ್ಸ್ ಆಗಿದೆ. ಕಂಟಿನ್ಯೂ ಚೆಕಿಂಗ್ ಫಾಲ್ಸ್ ಆದರೆ 44 ಲೈನಲ್ಲಿ ವೈಲ್ ಫಾಲ್ಸ್ ಆಗುತ್ತೆ. ವೈಲ್ ಫಾಲ್ಸ್ ಆದರೆ ಡೂ ಒಳಗಡೆ ಬರಲ್ಲ. ಸೊ 46th ಲೈನು ಪ್ರಿಂಟ್ ಆಗ್ತಾ ಹೋಗುತ್ತೆ ಕನ್ಸೋಲಲ್ಲಿ. ಸೊ ಅಷ್ಟೇ ಅನ್ಕೊತೀನಿ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಇನ್ನೊಂದು ಸ್ವಿಚ್ ಇದೆ, ಲೈಕ್ ಅದನ್ನು ನೋಡ್ಕೊಂಡು ಹೋಗೋಣ ಸೀರಿಯಸ್ಸಾಗಿ. ಅದೇನಿಲ್ಲ, ಆಲ್ಮೋಸ್ಟ್ ಸಿಮಿಲರ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ಸ್ವಿಚ್ ಸ್ಟೇಟ್ಮೆಂಟ್ ಅಂದರೆ ಏನಂದರೆ ಹೇಳಿದ್ನಲ್ಲ, ಇವಾಗ ಮಲ್ಟಿಪಲ್ ಕೇಸಸ್ ಇರುತ್ತೆ. ಕೇಸ್ 1, ಕೇಸ್ 2, ಕೇಸ್ 3 ಈ ಥರ ಮಲ್ಟಿಪಲ್ ಕೇಸಸ್ ಇರುತ್ತೆ. ಎಲ್ಲ ಕೇಸ್ನೂ ಚೆಕ್ ಮಾಡಬೇಕು. ಆವಾಗ ಇಫ್ ಫೇಲ್ಸ್ ಆಗ್ತಿರಲ್ಲ. ಬೈ ಡಿಫಾಲ್ಟ್ ಈ ಸ್ವಿಚ್ ಹೇಳೋದು ಮಾಡ್ತೀವಿ. ಈ ಸ್ವಿಚ್ ಇದೆಯಲ್ಲ, ಇದು ಏನಿದೆ, ಇದು ಕಂಪೈಲರ್ ಟೈಮಲ್ಲಿ ಇಫ್ ಫೇಲ್ಸ್ ಸ್ಟೇಟ್ಮೆಂಟ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದು ಬಿಗಿನರ್ಸ್ ಈಸಿ ಆಗಲಿ ಅಂತ ಸ್ವಿಚ್ ಕೊಟ್ಟಿದ್ದಾರೆ ಅವರು. ಇಫ್ ಫೇಲ್ಸ್ ಎಲ್ಲ ನೀವೇ ಕಂಡೀಷನ್ ಹಾಕೋಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮ ಈ ಪ್ರೋಗ್ರಾಮ್ ಏನು ಮಾಡ್ತಿದೆ ಅಂದರೆ, ವಾರದಲ್ಲಿ ಫಸ್ಟ್ ಡೇ ಏನಾಗುತ್ತೆ, ಮಂಡೇ ಆಗುತ್ತೆ, ಸೆಕೆಂಡ್ ಡೇ ಟ್ಯೂಸ್ಡೇ ಆಗುತ್ತೆ, ಅದನ್ನು ಚೆಕ್ ಮಾಡ್ತಿದೆ ಅಷ್ಟೇ. ನಾವು ಯಾವುದೇ ಒಂದು ಡೇ ಆಗ್ತಿದೆ ಅಂತ ಇಕ್ವಲ್ ಅದು ಯಾವ ಡೇ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ನಾವು 3 ಕೇಸ್ ಪ್ರಿಂಟ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ 5th ಡೇ ಏನಂತ ಕೇಳೋಣ. ಆಬ್ವಿಯಸ್ಲಿ ಅದು ಗೊತ್ತಿಲ್ಲ, ಯಾಕಂದರೆ ನಾನು ಪ್ರೋಗ್ರಾಮ್ ಬರ್ದಿಲ್ಲ ಅದಕ್ಕೆ. 5th ಡೇಗೆ ಬರೀ ಡೇ 1 ಆದರೆ ಮಂಡೇ ಮಾಡು, ಡೇ 2 ಆದರೆ ಟ್ಯೂಸ್ಡೇ ಮಾಡು, ಡೇ 3 ಆದರೆ ವೆಡ್ನೆಸ್ಡೇ ಮಾಡು. ಇದು ಕಂಟ್ರೋಲ್ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ವೇರಿಯಬಲ್ ಅಸಲೇಷನ್ ಅಥವಾ ಇನಿಷಿಯಲೈಸೇಷನ್ ಗೊತ್ತಿದೆ ನಿಮಗೆ. ಅದಾದಮೇಲೆ ಇಲ್ಲಿ ಡೇ ವೇರಿಯಬಲ್ ಪಾಸ್ ಮಾಡ್ತಿದ್ದೀನಿ 5, ಸ್ವಿಚ್ ಆಫ್ 5 ಇಲ್ಲಿ ಬರುತ್ತೆ. ಇಲ್ಲಿ 5 ಇದೆ ಅಂತ ನೋಡುತ್ತೆ ಕೇಸ್ 1ಅಲ್ಲಿ. ಕೇಸ್ ಆಫ್ 5 ಈಕ್ವಲ್ ಟು 1 ಇಲ್ಲ, 5 ಈಕ್ವಲ್ ಟು 2 ಇಲ್ಲ, 5 ಈಕ್ವಲ್ ಟು 3 ಇಲ್ಲ. ಸೊ ಆವಾಗ ಏನು ಮಾಡ್ತೀವಿ, ಡಿಫಾಲ್ಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಕೊಟ್ಟಿರೋ ವ್ಯಾಲ್ಯೂ ಮತ್ತು ಇಲ್ಲಿರೋ ವ್ಯಾಲ್ಯೂ ಯಾವುದು ಮ್ಯಾಚ್ ಆಗ್ತಿಲ್ಲ ಅಂದರೆ ಡಿಫಾಲ್ಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ನಾವು ಅಕಸ್ಮಾತ್ ಇಲ್ಲಿ 2 ಕೊಡ್ತೀನಿ, 3ನೇ ಕೊಡ್ತೀನಿ ಅಂತ ತಿಳ್ಕೊಳ್ಳಿ, 3 ಕೊಡ್ತೀನಿ. ಕೇಸ್ ಆಫ್ ಡೇ 3 ಇಲ್ಲ. ಸೊ ಡೇ ವೇರಿಯಬಲ್ವಲ್ಲಿ ಕೇಸ್ 1ಅಲ್ಲಿರೋ ಸೇಮ ಇಲ್ಲ, 2 ಅಲ್ಲ. ಸೊ 3 ಇದೆ. ಸೊ ಇಲ್ಲಿರೋ 3 ಮತ್ತು ಇಲ್ಲಿರೋ 3 ಒಂದೇ. ಸೊ ಇದೊಳಗಡೆ ಲೂಪ್ ಬರುತ್ತೆ ಕಂಟ್ರೋಲ್. ಇದರೊಳಗಡೆ ಇರೋದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ಲೈನ್ ಇರೋದಲ್ಲ ಮಲ್ಟಿಪಲ್ ಲೈನ್ ಸಿಗ್ಬೋದು. ಇದರೊಳಗಡೆ ಇರೋದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಬ್ರೇಕ್ ಅಂದರೆ ಹೇಳಿದಾಗ ಲೂಪಿಂದ ಆಚೆ ಬರೋಕ್ಕೆ ಅಥವಾ ಸ್ವಿಚ್ ಸ್ಟೇಟ್ಮೆಂಟಿಂದ ಆಚೆ ಬಂದುಬಿಟ್ಟು 19, 20 ಅವೆಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗುತ್ತೆ ನೆಕ್ಸ್ಟ್ ಅದರೊಳಗಡೆ ಇರೋದಲ್ಲ. ಸೊ ಆ ಥರ ಇದು ಇವಾಗ ಎಕ್ಸಿಕ್ಯೂಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ದ್ಯಾಟ್ ವೆಡ್ನೆಸ್ಡೇ 3rd ಡೇ ಆಫ್ ವೀಕ್ ಏನು ವೆಡ್ನೆಸ್ಡೇ. ಸೊ ನಾನು ಬೇರೆ ಏನೇನು ಕೊಡ್ತೀನಿ, 100 ಕೊಡ್ತೀನಿ ಅಂತ ಇಟ್ಕೊಳ್ಳಿ. 100 ಆಬ್ವಿಯಸ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ, ಅದು ನೋಡೋಣ. ಸೊ ಅದರ್ ಡೇ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಸೊ ಅದರ್ ಡೇ ಅಂತ ಪ್ರಿಂಟ್ ಮಾಡ್ತಿದ್ದೆ. ಇದು ಕಂಟ್ರೋಲ್ ಇದೇ ಥರ ಬರುತ್ತೆ ಹೇಳಿದ್ನಲ್ಲ. ಇದು ಬರೀ ಇಂಟಿಜರ್ ಆಗಬೇಕಂತೇನಿಲ್ಲ, ಒಂದು ಸ್ಟ್ರಿಂಗು ಆಗಿರ್ಬೋದು, ಫ್ಲೋಟು ಆಗಿರ್ಬೋದು, ಏನು ಬೇಕಾಗಿರ್ಬೋದು. ಬಟ್ ಇನ್ಬಿಲ್ಟ್ ಡಾಟಾ ಟೈಪ್ ಆಗಿರಬೇಕು. ಸ್ಟ್ರಿಂಗ್ಸ್ ಫೈಲ್ನು ಕೊಡ್ಬೋದು. ಸೊ ಅದನ್ನು ಚೆಕ್ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಸೊ ದಟ್ ಸ್ವಿಚ್. ಏನೋ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾವುದಾದ್ರು ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ ಫುಲ್ಲು ಗೂಗ್ಲಿಂಗ್ ಮಾಡಿ ಒಂದು ಸ್ವಲ್ಪ. ಆಮೇಲೆ ಕಾಮೆಂಟ್ ಕ್ವೈರೀಸ್ ಏನೇನು ಇತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯು ಗೈಸ್ ಕ್ಯಾನ್ ಕ್ಲಿಯರ್ ಅಮಂಗ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ಗೈಸ್. ಸೊ ವಿಲ್ ಸಿ ಇನ್ ದ ಕಮಿಂಗ್ ಸೀರೀಸ್. ಮುಂದೆ ನೋಡುವ. ಧನ್ಯವಾದಗಳು.